ಹಲೋ ಎವ್ರಿವಾನ್, ವೆಲ್ಕಮ್ ಟು ಸಂಗಾರಗಳ ಕ್ಲಾಸಸ್. ಪರಮಾಣುವಿನ ರಚನೆ ಪಾಠದ 40ನೇ ಪ್ರಶ್ನೆ. ರುದರ್ಫೋರ್ಡ್ ರವರ ಪರಮಾಣು ಮಾದರಿಯ ವಿರುದ್ಧ ಬಂದ ಆಕ್ಷೇಪಗಳನ್ನು ನಿವಾರಿಸಲು ಬೋರ್ ಮಾದರಿಯು ಹೇಗೆ ಸಹಾಯಕವಾಗಿದೆ ಅಂತ ಕೇಳಿದ್ದಾರೆ. ಹಾಗಿದ್ರೆ ರುದರ್ಫೋರ್ಡ್ ರವರ ಪರಮಾಣು ಮಾದರಿಯ ಲಿಮಿಟೇಷನ್ಸ್ ಏನಿತ್ತು ಅಂತ ನೋಡಿದ್ರೆ, ರುದರ್ಫೋರ್ಡ್ ಏನ್ ಹೇಳಿದ್ರು, ಇಲೆಕ್ಟ್ರಾನ್ ತಿರುಗ್ತಾ ಇರುತ್ತೆ ಅಂತ ಹೇಳಿದ್ರು. ಇಲೆಕ್ಟ್ರಾನ್ಗೆ ಚಾರ್ಜ್ ಇದೆ, ಆವೇಶಯುಕ್ತ ಕಣ, ಅದು ತಿರುಗ್ತಾ ಇರುತ್ತೆ. ಹಾಗಾಗಿ ಅದರ ಪ್ರಕಾರ ಏನು, ತಿರುಗ್ತಾ ಇರುವಂತಹ ಇಲೆಕ್ಟ್ರಾನ್ ಏನ್ ಮಾಡುತ್ತೆ, ಎನರ್ಜಿಯನ್ನ ಹೊರಸೂಸ್ತಾ ಇರುತ್ತೆ ಅಂತ ಅದು ಇಂಡೈರೆಕ್ಟ್ ಆಗಿ ಹೇಳ್ತಾ ಇತ್ತು. ಹಾಗಾಗಿ ಎನರ್ಜಿಯನ್ನ ಹೊರಸೂಸ್ತಾ ಬಂದು 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 ಆಮೇಲೆ ಬೀಜ ಕೇಂದ್ರದಲ್ಲಿ ಬಿದ್ದು ಹೋಗ್ತದೆ, ಆಟಮ್ ಕೊಲ್ಯಾಪ್ಸ್ ಆಗ್ಬಿಡುತ್ತೆ ಅಂತ ಹೇಳ್ತಿತ್ತು. ಆದರೆ ಈ ರೀತಿಯಾದಂತಹ ಆಕ್ಷೇಪಗಳನ್ನ ನಿವಾರಿಸಲು ಬೋರ್ ಮಾದರಿ ಹೇಗೆ ಸಹಾಯಕವಾಯಿತು? ರುದರ್ಫೋರ್ಡ್ ರವರ ಪರಮಾಣು ಮಾದರಿಯ ವಿರುದ್ಧ ಬಂದ ಆಕ್ಷೇಪಗಳನ್ನ ನಿವಾರಿಸಲು ಬೋರ್ ರವರು ಈ ಕೆಳಗಿನ ಸಮರ್ಥನೆಗಳನ್ನು ನೀಡಿದರು. ಪರಮಾಣುವಿನಲ್ಲಿ ವಿವಿಕ್ತ ಕಕ್ಷೆಗಳೆಂಬ ವಿಶೇಷ ಕಕ್ಷೆಗಳಲ್ಲಷ್ಟೇ ಇಲೆಕ್ಟ್ರಾನ್ಗಳು ಇರಲು ಅವಕಾಶವಿದೆ. ಎಲ್ಲಾ ಕಡೆ ಇಲೆಕ್ಟ್ರಾನ್ ಇರ್ಲಿಕ್ಕಾಗುವುದಿಲ್ಲ. ವಿವಿಕ್ತ ಕಕ್ಷೆಗಳೆಂಬ ವಿಶೇಷ ಕಕ್ಷೆಗಳಲ್ಲಿ ಮಾತ್ರ ಇಲೆಕ್ಟ್ರಾನ್ಗಳು ಇರ್ಲಿಕ್ಕೆ ಅವಕಾಶ ಇದೆ. ಈಗ ಹೇಗೆ ನಾವು ಫಸ್ಟ್ ಸ್ಟ್ಯಾಂಡರ್ಡ್ ಪಾಸ್ ಆದ್ಮೇಲೆ 2ನೇ ಕ್ಲಾಸಿಗೆ ಹೋಗ್ಬೇಕು ಅಲ್ವಾ? ನಾನು 1.5 ಕ್ಲಾಸಿಗೆ ಹೋಗ್ತೀನಿ ಅಂದ್ರೆ ಆಗುತ್ತಾ? ಇಲ್ಲ. ಅದೇ ತರ ಪರ್ಟಿಕ್ಯುಲರ್ ಆ ಆರ್ಬಿಟ್ ಅಲ್ಲಿ ಮಾತ್ರ, ಆ ಕಕ್ಷೆಯಲ್ಲಿ ಮಾತ್ರ ಇಲೆಕ್ಟ್ರಾನ್ಗಳು ಇರಬೇಕು. ವಿವಿಧ ಕಕ್ಷೆಗಳಲ್ಲಿ ಇಲೆಕ್ಟ್ರಾನ್ಗಳು ಸುತ್ತುತ್ತಿರುವಾಗ ಶಕ್ತಿಯನ್ನು ಹೊರಸೂಸುವುದಿಲ್ಲ. ಇಲ್ಲಿ ಶಕ್ತಿಯನ್ನ ಹೊರಸೂಸ್ತಾ ಇರೋದಿಲ್ಲ, ಅವು ಒಂದೇ ಕಕ್ಷೆಯಲ್ಲಿ ಇಲೆಕ್ಟ್ರಾನ್ಗಳು ಸುತ್ತಾ ಇರುವಾಗ. ಈ ರೀತಿಯಾಗಿ ಅವರು ಸಮರ್ಥನೆಯನ್ನ ನೀಡಿದ್ರು. ಥ್ಯಾಂಕ್ ಯು.